ಮ್ಯಾಮ್ ಅವ್ರದ್ದು ಕೊನೆ ದರ್ಶನ ಸಿಗಲಿಲ್ಲ ಅನ್ನೋಂಥ ಬೇಜಾರು ನಿಮ್ಗೆ ಇದ್ದೇ ಇದೆ. ಬಾಲಿ ಸರ್ ದರ್ಶನಕ್ಕೆ ತುಂಬ ಜನ ಬಂದಿದ್ದರು ಸರಿಗಮಪ ಕಡೆಯಿಂದ. ಸೊ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಈ ಕ್ಷಣ ಅವ್ರ ಬಗ್ಗೆ, ಅವರ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದು? ಆ್ಯಕ್ಚುಲಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಪರಿಚಯ ಮಾಡಿಸಿದ್ದೆ ಅವರು ಸರ್. ಮೇಡಮ್ ನಾನು ಆ್ಯಕ್ಚುಲಿ ನಾನು ಆರ್ಕೆಸ್ಟ್ರಾ ಸಿಂಗರ್. ನಮ್ಮಪ್ಪ ಮತ್ತು ಅವರಿಬ್ಬರು ಭಾಳ ಆತ್ಮೀಯ ಸ್ನೇಹಿತರು. ನಮ್ಮಪ್ಪ ಅವ್ರ ಹತ್ರ ನನ್ನ ಮಗಳು ಒಬ್ಬಳು ಸುಗಮ ಸಂಗೀತ ಸಿಂಗರ್ ಆಗಬೇಕು ಅಂತ ಕೇಳಿದಾಗ ಇವತ್ತೇನು ನಾನು ಸುಗಮ ಸಂಗೀತ ಒಂದು ಹೆಸರಿದೆ ಅದಕ್ಕೆ ಅವರೇ ಕಾರಣ. ಎಲ್ಲ ಊರಿಗೆ ಹೋಗಿದ್ದೆ, ದರ್ಶನ ಸಿಗಲಿಲ್ಲ ನನಗೆ. ಬಟ್ ಮೊನ್ನೆಲ್ಲ ಫೋನಲ್ಲಿ ಮಾತಾಡಿದ್ದೆ ಅವ್ರ ಹತ್ರ, ಆರಾಮಾಗಿದ್ದೀನಿ ಅಂತೆಲ್ಲ ಹೇಳಿದ್ರು. ಬಟ್ ಅಷ್ಟೇ. ಅದೇ ಅವರೇ ತುಂಬ ಜನ ಕಲಾವಿದರನ್ನ ಬಳಸಿದ್ದಾರೆ ರಮ್ಯಾ ಕಲ್ಚರಲ್ ಅಕಾಡೆಮಿಯಿಂದ, ಅದರಲ್ಲಿ ತಾವು ಒಬ್ಬರು ಅನ್ನೋಂಥ ಮಾತುಗಳನ್ನು ಹೇಳ್ಕೊಂಡ್ರಿ. ರೀಸೆಂಟಾಗಿ ಅವ್ರನ್ನ ಭೇಟಿ ಮಾಡಿದ್ದು, ಆ ನೆನಪುಗಳು, ಬಾಂಡಿಂಗ್, ಬಹುಶಃ ತಂದೆ ಮಗಳ ಬಾಂಡಿಂಗೇ ಇದ್ದೇ ಇರುತ್ತೆ. ಸೊ ಆ ಬಾಂಡಿಂಗ್ ಬಗ್ಗೆ ಹೇಳೋದು? ಬಾಂಡಿಂಗ್ ಬಗ್ಗೆ ಹೇಳಿದ್ನಲ್ಲ, ನಂಗೆ ನಮ್ಮಪ್ಪ ಬರೋಲ್ಲ, ಅವ್ರು ಬರೋಲ್ಲ. ಪ್ರತಿ ಸಲ ಆಡಿದಾಗ ತಪ್ಪಿದ್ರೆ ಸ್ಟೇಜ್ ಮೇಲೇ ತಪ್ಪು ಆಡಿದೆ ಅಂತ ಹೊಗಳಿದಾಗ ಏನು ಮಾತಾಡಿದೆ ಇನ್ನೂ ಸರಿ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಿದ್ರು. ಮೊನ್ನೆ ಸಿ ಯಶ್ವತ್ ಸರ್ ಪ್ರೋಗ್ರಾಮ್ ಆದಾಗ ಯಾಕೆ ನೀನು ಹಾಡ್ತಿಲ್ವಾ ಅಂದರು. ಇಲ್ಲ ನಾನು 28 ತಾರೀಕು ಹಾಡ್ತೀನಿ, 29 ನಾನು ಹಾಡೋಕ್ಕಾಗ್ತಿಲ್ಲ ಅಂತ. ಮೊನ್ನೆ ನನ್ನ ಶರದಿ ಸ್ಕೂಲಿನ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದರು. ಅವ್ರನ್ನೇ ಚೀಫ್ ಗೆಸ್ಟಾಗಿ ಕರೆದಿದ್ದೆ, ಯಾಕೆಂದರೆ ಅವರೇ ನನ್ನನ್ನು ಬೆಳೆಸಿದ್ದು. ಸೊ ನನ್ನ ಹತ್ರ ಕಲಿತಿರೋ ಮಕ್ಕಳಿಗೂ ಅವ್ರ ಆಶೀರ್ವಾದ ಸಿಕ್ಕಲಿ ಅನ್ನೋದಕ್ಕೋಸ್ಕರ ಕರೆದೆ. 2 hours ಏನು ಮಾತಾಡದೆ ಕೂತ್ಕೊಂಡು ಚೆನ್ನಾಗಿ ಹಾಡ್ತಿದ್ದಾರೆ ಮಕ್ಕಳು, ಹೀಗೆ ಬೆಳೆಸು ಅಂತೆಲ್ಲ ಹೇಳ್ಬಿಟ್ಟು ಬ್ಲೆಸ್ ಮಾಡಿಬಿಟ್ಟು ಹೋದ್ರು. ಇವತ್ತು ಇಡೀ ಸರಿಗಮಪ ವೇದಿಕೆ ಅಂದರೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಪ್ರತಿ ಸೀಸನ್ನು ನಡೆಯುತ್ತೆ. 21ನೇ ಸೀಸನ್ ತುಂಬ ಮಿಸ್ ಮಾಡ್ಕೊಳ್ತಾರೆ. ಆರಂಭದಲ್ಲೇ ಕಾರ್ಯಕ್ರಮ ಶುರುವಾದಾಗಲೇ ಅನುಶ್ರೀ ಅವ್ರು ಮಾತಾಡಿದ್ರು, ನಾವು ಬಾಲಿ ಸರ್ನ ತುಂಬ ಮಿಸ್ ಮಾಡ್ಕೊಳ್ತೀವಿ. ಆ ಒಂದು ಸ್ಟೇಜು, ಆ ವೇದಿಕೆ, ಆ ಕುರ್ಚಿ ನಿಜಕ್ಕೂ ಮಿಸ್ ಮಾಡ್ಕೊಳ್ಳುತ್ತೆ ಬಾಲಿ ಸರ್. ಆ ಸರಿಗಮಪದಲ್ಲಿ ಅವರಿಲ್ಲ ಅನ್ನುವಂಥದ್ದು ಕ್ಷಣಗಳನ್ನ ಈ ಕ್ಷಣ ನೆನಪು ಮಾಡ್ಕೊಳ್ಳೋದಾದರೆ ಎಷ್ಟು ಖಾಲಿ ಅನಿಸುತ್ತೆ ಮ್ಯಾಮ್ ಆ ವೇದಿಕೆ? ಸರಿಗಮಪ ಅನ್ನೋದಕ್ಕಿಂತ ಸುಗಮ ಸಂಗೀತ ಕ್ಷೇತ್ರ ಸರ್. ಸುಗಮ ಸಂಗೀತ ಕ್ಷೇತ್ರ ತುಂಬ ಮಿಸ್ ಮಾಡ್ಕೊಳ್ಳುತ್ತೆ. ಈಸ್ ಅ ವೆರಿ ಗುಡ್ ಕಂಪೋಸರ್ ಆ್ಯಂಡ್ ರಿದಮ್ ಕಿಂಗ್ ಅಂತಲೇ ಹೆಸರಿತ್ತು. ಮತ್ತು ಎಲ್ಲರೂ ಸುಮಾರು ಜನನ ಬೆಳೆಸಿದ್ದಾರೆ. ಇವತ್ತೇನು ಸುಮಾರು ಜನ ಸುಗಮ ಸಂಗೀತದಲ್ಲಿ ಹೆಸರು ಮಾಡ್ಯಾರೆ. ಅವರೆಲ್ಲ ಅವ್ರ ಗರಡಿಲಿ ಬೆಳೆದಂಥ ಮಕ್ಕಳೇ ಸುಮಾರು ಜನ ಇದ್ದಾರೆ. ನಾನಾಗಿರ್ಬೋದು, ಭರತ್ ಆಗಿರ್ಬೋದು, ಮೋನಿಕಾ ದತ್ ಅಂತಿದ್ರು. ಸುಮಾರು ಜನ ಅವ್ರ ಗರಡಿನಲ್ಲಿ ಬೆಳೆದವರು. ತುಂಬ ಮಿಸ್ ಮಾಡ್ಕೋತೀನಿ ಸರ್. ನಮ್ಮ ತಂದೆನ ಕಳ್ಕೊಂಡು ಎಷ್ಟು ನೋವಿದೆಯೋ ಅದು 10 ನೋವಿದೆ ನನಗೆ.